ರಾಜ್ಯಪಾಲರ ನಡೆ ಖಂಡಿಸಿ ಇಂದು ರಾಜಭವನಕ್ಕೆ ಕಾಂಗ್ರೆಸ್ ನಾಯಕರು ಹೋಗ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ನಾಯಕರ ಪೈಕಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ BJP ನಾಯಕರು ಒಂದು ರಾಜೀನಾಮೆ ಕೇಳ್ತಾರೆ ಮುಖ್ಯಮಂತ್ರಿಗಳು ಕೊಡೋಷ್ಟು ಅಷ್ಟೊಂದು ಸಲ್ಲಿಸ ಸರ್ ಮುಖ್ಯಮಂತ್ರಿ ರಾಜೀನಾಮೆನ? ನೋಡಿ, ಸುಮ್ಮನೆ ಅವರು ಗೊಂದಲ ಸೃಷ್ಟಿ ಮಾಡೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ BJP ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲಿ ವಿರೋಧ ಪಕ್ಷಗಳ ಸರ್ಕಾರಗಳೆಲ್ಲ ಅವರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಮಾಡಲಿ, ಅವ್ರು ವಿರೋಧ ಪಕ್ಷ ಏನಾದರೂ ಮಾಡ್ಕೊಳ್ಳಿ, ಸುಳ್ಳು ಅವರು ಯಾಕಂದರೆ ಏನು ಬೇಕಾದರೂ ಹೇಳ್ತಾರೆ, ಅದು ಹೇಳ್ಕೊಳ್ಳಿ. ಆದರೆ ರಾಜ್ಯಪಾಲರನ್ನು ದುರುಪಯೋಗ ಪಡಿಸುವಂಥದ್ದು ಇದೆಲ್ಲ ಮಾಡುವುದು ಸರಿಯಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಈ ರಾಜ್ಯಪಾಲರು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸರ್, ಈಗ ಒಂದು ಕಡೆ 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ, ಮತ್ತೆ ಒಂದು BJP ಅವರು ಹೇಳಿದ ಮಾತಿಗೆ ಕಳಿಸಿದ್ದಾರೆ ಅಂದ್ಬಿಟ್ಟು ನಿಮ್ಮ ನಾಯಕ ಹೇಳ್ತಾರೆ. ಅಂದರೆ ರಾಜ್ಯಪಾಲರು ಈ ಥರ ನಡ್ಕೊಳ್ಳೋದು ರಾಜ್ಯದ ವಿರುದ್ಧ ಅಂದರೆ ಇದು ಮೊದಲೇ ಸರ್ ಹೆಂಗೆ ಅಂತ? ಬಿಲ್ ಕಳಿಸಿದ ವಾಪಸ್ ಬಗ್ಗೆ ಅದು ಸ್ಪಷ್ಟೀಕರಣ ಕಳಿಸ್ತೀವಿ. ಅದು ಕೆಲವು ಅವ್ರಿಗೆ ಅನುಮಾನಗಳಿರ್ಬೋದು, ಅದ್ರ ಬಗ್ಗೆ ನಾನು ಹೆಚ್ಚೇನು ಹೇಳೋಕ್ಕೋಗಲ್ಲ. ಅವ್ರಿಗೆ ಅಧಿಕಾರ ಇದೆ, ಅದು ಮಾಡ್ಬೋದು. ಆದರೆ ಇವತ್ತು BJPಯ ಒಂದು ಕೈಗೊಂಬೆ ಕೆಲಸ ಮಾಡೋದು ಅದು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಅವ್ರಿಗೆ ಭೇಟಿ ಮಾಡಿ ಹೇಳ್ತೀವಿ, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಮನೆಗೆ ಸ್ಪಂದಿಸ್ತಾರೆ ಅನ್ನೋದು ನಂಬಿಕೆ ಇದೆ ಸರ್? ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅಟ್ಲೀಸ್ಟ್ ಅವ್ರಿಗೆ ಜಾಗೃತಿ ಆದರೆ ಒಂದು ಇದಾದರೂ ಆಗಲಿ, ಅವೇರ್ನೆಸ್ ಆದರೂ ಬರಲಿ ಅವ್ರಿಗೆ. ಯಾಕೆಂದರೆ ಒಂದು ಈ ಥರ ಮಾಡ್ತಾ ಇರೋದು ಸರಿಯಿಲ್ಲ ಅಂತ ಗೊತ್ತಾದರೆ ಮುಂದೆ ಆದರೂ ಅವರು ಸರಿಪಡಿಸ್ಕೋಬೋದು. ನೋಡೋಣ, ಹೋಗಿ ನಮ್ಮ ಪ್ರಯತ್ನ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಬರ್ತೀವಿ ಯಾವ ಥರ ಹೋರಾಟ ಇರುತ್ತೆ? ಓಕೆ, ಥ್ಯಾಂಕ್ ಯು. ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರೇಮೇಶ್ ಜೊತೆ ವಿನೋದ್ ಕಮತ, ರಾಷ್ಟ್ರೀಯ ಗಣೇಶ್, ಬೆಂಗಳೂರು.